ಧರ್ಮಸ್ಥಳದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸತ್ಯಶೋಧಕ್ಕೆ ಮುಂದಾಗಿದೆ. ಧರ್ಮಸ್ಥಳದಲ್ಲಿ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದು, ಧರ್ಮಸ್ಥಳ ಬೆಳವಣಿಗೆಗೆ ಭಕ್ತರು ಏನಂತಾರೆ? ಧರ್ಮಸ್ಥಳ ಬೆಳವಣಿಗೆಗೆ ಭಕ್ತರು ಏನಂತಾರೆ? ಮಂಜುನಾಥನ ದರ್ಶನವನ್ನ ಪಡೆದ ಜನ ಏನಂದ್ರು? ಧರ್ಮ ಸನ್ನಿಧಿಯಲ್ಲಿ ಸತ್ಯದ ರಿಯಾಲಿಟಿ ಚೆಕ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಮುಂದಾಗ್ತಾ ಇದೆ. ಎಲ್ಲ ಘಟನೆ ಆದ ನಂತರ ನೆನ್ನೆ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಾಧಿಕಾರಿಗಳು ಹೇಳ್ತಾ ಇದ್ರು, ಒಂದ್ ರೀತಿ ತೊಳೆದು ಇಟ್ಟಂತಾಗಿದೆ, ನಮ್ಮನ್ನ ಸತ್ಯವನ್ನ ತೊಳೆದು ಇಟ್ಟಂತಾಗಿದೆ ಅಂತ. ಹಿನ್ನೆಲೆಯಲ್ಲಿ ಈಗ ಬರ್ತಾ ಇರೋ ಭಕ್ತರು ಏನಂತಾರೆ? ಆಮೇಲೆ ನಿನ್ನೆಯಿಂದ ವಿಪರೀತ ಸಂಖ್ಯೆ ಜಾಸ್ತಿ ಆಗಿದೆ. ಒಂದ್ ಕಡೆ ರಾಜಕೀಯದ ಯಾತ್ರೆಗಳು, ಜಾಥಾಗಳು ನಡೀತಾ ಇದೆ, ಮತ್ತೊಂದು ಕಡೆ ಜನ ವೀಕೆಂಡ್ ಬೇರೆ, ವಿಪರೀತ ಸಪೋರ್ಟಿಂಗ್ ಆಗಿದೆ ಈ ದಿನಗಳು. ಧರ್ಮಸ್ಥಳದಲ್ಲಿ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ. ಧರ್ಮಸ್ಥಳದ ಬೆಳವಣಿಗೆಗೆ ಭಕ್ತರು ಏನಂತಾರೆ? ಮಂಜುನಾಥನ ಸನ್ನಿಧಿಗೆ ಬಂದಂತವರು ಏನ್ ಹೇಳಿದ್ರು ಇಲ್ಲಿ ತನಕ ಆದ ಬೆಳವಣಿಗೆಗೆ, ಈಗ ಏನ್ ಹೇಳ್ತಾರೆ? ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಆ ಕ್ಷೇತ್ರದಲ್ಲೇ, ಪುಣ್ಯ ಕ್ಷೇತ್ರದಲ್ಲೇ ಮಾಡಿದೆ. ಧರ್ಮಸ್ಥಳದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಂದಂತಹ ಭಕ್ತಾದಿಗಳು ಏನಂತಾರೆ? ಹಾಗಾದ್ರೆ ಇಲ್ಲಿ ತನಕ ಆದಂತಹ ಬೆಳವಣಿಗೆಗೆ ವೀಕ್ಷಕರೇ, ನಾನು ಧರ್ಮಸ್ಥಳದ ಮುಂಭಾಗದಲ್ಲಿದ್ದೇನೆ. ಧರ್ಮಸ್ಥಳದ ಮೇಲೆ ಬಂದಿರುವಂತಹ ಆರೋಪ ಅನ್ನೋದಕ್ಕಿಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಾದ ಮೇಲೆ ಒಂದರಂತೆ ಎಲ್ಲವೂ ಕೂಡ ಆರೋಪ ಮುಕ್ತರಾಗಿ ಸ್ವತಃ ಇವರ ವಿರುದ್ಧ ಯಾರು ಮಾತಾಡಿದ್ದಾರೆ ಅವರೇ ತಪ್ಪೊಪ್ಪಿಗೆ ಕೊಡುವಂತಹ ಸಂದರ್ಭ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಜತೆಗೆ ನಾವಿದ್ದೇವೆ ಅಂತ ಪ್ರತಿದಿನ ಬಹಳಷ್ಟು ಜನ ಧರ್ಮಸ್ಥಳಕ್ಕೆ ಮೆರವಣಿಗೆ ಮತ್ತು ಜಾಥಾ ಮಾಡ್ತಾ ಇದ್ದಾರೆ. ಈ ಮಧ್ಯೆ ನೆಲಮಂಗಲದ ಶಾಸಕರಾದಂತಹ ಶ್ರೀನಿವಾಸ್ ಅವರು ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು, ಧರ್ಮಾಧಿಕಾರಿಗಳನ್ನು ಕೂಡ ಮಾತನಾಡಿಸಿದ್ರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಸರ್, ತಾವು ಇವತ್ತು ಇದು ನಾರ್ಮಲ್ ಭೇಟಿನಾ ಅಥವಾ ಇದಕ್ಕೂ ಈ ಭೇಟಿಗೂ ಅಥವಾ ಈ ಒಂದು ದರ್ಶನಕ್ಕೂ ಈಗ ಆನ್ ಗೋಯಿಂಗ್ ನಡೀತಾ ಇರುವಂತ ಡೆವಲಪ್ಮೆಂಟ್ಗೂ ಏನಾದ್ರೂ ಸಂಬಂಧ ಇದೆಯಾ? ಆ ಡೆವಲಪ್ಮೆಂಟ್ ಸಂಬಂಧಕ್ಕೋಸ್ಕರನೇ ನನ್ನ ಕ್ಷೇತ್ರದ ಸುಮಾರು 2,500ಕ್ಕೂ ಹೆಚ್ಚು ಜನ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರ ಜೊತೆಗೂಡಿ 350ಕ್ಕೂ ಹೆಚ್ಚು ಕಾರ್ಯಗಳಲ್ಲಿ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಏನ್ ಷಡ್ಯಂತ್ರ, ಅಪಪ್ರಚಾರ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಏನು ಮಸಿ ಬೆಳೀತಕ್ಕಂಥ ಕೆಲಸವನ್ನ, ಹುನ್ನಾರವನ್ನ ಮಾಡಿದ್ರು, ಅದನ್ನ ಖಂಡಿಸಿ ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಕಳೆದ ಭಾನುವಾರ ಕರೆ ಕೊಟ್ಟಿದ್ದೆ. ಅದರಂತೆ ಸುಮಾರು 350ಕ್ಕೂ ಹೆಚ್ಚು ಕಾರ್ಯಗಳಲ್ಲಿ ಇವತ್ತು ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ಶ್ರೀಗಳ ಜೊತೆ, ಧರ್ಮಸ್ಥಳದ ಜೊತೆ, ನನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ನಾವಿದ್ದೇವೆ. ನೀವು ಎದೆಗುಂದಬೇಡಿ. ಈ ಅಪವಾದಗಳು ಬಂದಂತವ್ರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟವರಿಗೆ ಮಂಜುನಾಥ ಸ್ವಾಮಿ ಮತ್ತೆ ಕಾನೂನು ಕಠಿಣ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ
ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಸಚಿವ ಸಂಪುಟ ಮತ್ತೆ ನಮ್ಮ ಶಾಸಕರು ನಾವೆಲ್ಲ ನಿಮ್ ಜೊತೆಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ನಾನು ಶ್ರೀಗಳಿಗೆ ಹೇಳಿ ಅವರ ಆಶೀರ್ವಾದವನ್ನ ಪಡೆದಿರ್ತೇನೆ. ಸರ್, ಈಗ SIT ರಚನೆ ಮಾಡಿದ್ದು ನಿಮ್ ಸರ್ಕಾರನೇ. ಸೊ ಅದಾದ ಮೇಲೆ ಬಿಜೆಪಿ ಅವರು ಇಲ್ಲ ಇದು ಒಂದು ಹುನ್ನಾರ ಅಡಗಿದೆ ಇದರಲ್ಲಿ ಅಂತ ಅವ್ರು ಜಾಥಾ ಮೆರವಣಿಗೆ ಬಂದ್ರು. ಈಗ ಕಾಂಗ್ರೆಸ್ನ ಶಾಸಕರು ನೀವು ಈಗ ಬಂದು ಒಂದು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಸೊ ಇಷ್ಟ ದಿನ ವೇಟ್ ಮಾಡಿದ್ದೆ ಅದಕ್ಕೆ ಸರ್? ಅಧಿವೇಶನ ನಡೀತಾ ಇತ್ತು. ನಾನು ಕಳೆದ ವಾರ ಮುಂದಿನ ಶನಿವಾರ ಬರ್ತೀನಿ ಅಂತ ಹೇಳಿದ್ದೆ. ಮುಂದಿನ ಶನಿವಾರ ಅವತ್ತಿನ ದಿನನೇ ನಾನು ಜಾಥಾ ಹೊರಟು ಧರ್ಮಸ್ಥಳದ ಬಗ್ಗೆ ನಮ್ಮ ಕ್ಷೇತ್ರದ ಜನತೆಗೆ ನಮ್ಗೆ ಇರತಕ್ಕಂತ ಭಕ್ತಿಯನ್ನ ಪ್ರದರ್ಶನ ಮಾಡಿದ್ದೇವೆ. ಸುಮ್ಮನೆ ರಾಜಕಾರಣಕ್ಕೋಸ್ಕರ ಏನೋ ತೋರ್ಪಡಿಕೆಗೋಸ್ಕರ ನಾವು ನಮ್ಮ ಪಕ್ಷ ಮಾಡ್ತಕ್ಕಂಥದ್ದಲ್ಲ. ಬೇರೆ ಬೇರೆ ಯಾವ್ಯಾವ ಕಾರಣಕ್ಕೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ರಾಜ್ಯದ